कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैस्तुष्टुवागं स्वस्ति नस्तनूभिः व्यशेमहि देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तारक्षोरिष्टनेमिः स्वस्ति नो बृहस्पतिर्दधातु ॐ शान्ति शान्ति शान्तिः। ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸಿ, ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ, ಜಗದ್ಗುರು ಶಿವಯೋಗೀಶ್ವರರ ಚರಣಾರವಿಂದಗಳಿಗೆ ನಮಿಸಿ, ಜಗದ್ಗುರು ರೇವಣಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ, ಜಗದ್ಗುರು ಸಿದ್ಧರಾಮ ಶಿವಯೋಗಿಗಳ ಚರಣಾರವಿಂದಗಳಿಗೆ ನಮಿಸಿ, ವೇದಿಕೆಯ ಮೇಲೆ ಆಸೀನರಾದಂಥ ಎಲ್ಲ ಪೂಜ್ಯರಿಗೆ ವಂದಿಸಿ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ. ಇಲ್ಲಿಯವರೆಗೆ ಎಲ್ಲ ಮಹಾತ್ಮರು ಶ್ರೀಮದ್ ಭಗವದ್ಗೀತೆಯ ಒಂದು ಶ್ಲೋಕವನ್ನು ಆಧಾರವಾಗಿಟ್ಟುಕೊಂಡ ಬಹಳ ಸುಂದರವಾಗಿ ಉಪದೇಶ ಮಾಡಿದರು. ಎಲ್ಲ ಮಹಾತ್ಮರು ತಮ್ಮ ತಮ್ಮ ಅನುಭವ ಅನುಸಾರವಾಗಿ ಶ್ರುತಿ ಯುಕ್ತಿಗಳನ್ನು ಆಧಾರವಾಗಿಟ್ಟುಕೊಂಡು ಉಪದೇಶ ಮಾಡಿದರು. ಪರಮಾತ್ಮ ಭಗವದ್ಗೀತೆಯಲ್ಲಿ ಬಹಳ ಸುಂದರವಾಗಿ ನಮಗೆ ತಿಳಿಸ್ಯಾನ. ನಾವು ಅದನ್ನೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡದ್ದಾದರೆ ನಾವು ಜನನ ಮರಣ ರೂಪಾತ್ಮಕವಾದಂಥ ಭವದುಃಖವನ್ನು ಕಳ್ಕೊಂಡ ನಿತ್ಯ ಸುಖವನ್ನು ಪಡ್ಕೊಳ್ತೀವಿ. ಅಂಥ ಯಾವ ಸರ್ವ ವೇದಗಳ ಸಾರವೇ ಭಗವದ್ಗೀತಾ. ಎಲ್ಲ ಉಪನಿಷತ್ತಾದಿಗಳ ಸಾರಭೂತವಾದದ್ದೇ ಭಗವದ್ಗೀತಾ. ಆ ಭಗವದ್ಗೀತೆಯನ್ನು ನಾವು ಒಮ್ಮೆ ಓದಿಬಿಟ್ರಾಯಿತು, ಅದರ ತತ್ವವನ್ನು ನಾವು ತಿಳ್ಕೊಂಡು ಬಿಟ್ಟಾದ್ರೆ ಈ ಭವದುಃಖದಿಂದ ದೂರ ಆಗ್ತೀವಿ. ಗೀತಾಶಾಸ್ತ್ರಮಿದಂ ಪುಣ್ಯಂ, ಎಲ್ಲ ಶಾಸ್ತ್ರಗಳಕ್ಕಿಂತಲೂ ಶ್ರೇಷ್ಠವಾದದ್ದೇ ಭಗವದ್ಗೀತೆ ಪುಣ್ಯ ಇದೆ. ಅಂದರೆ ನಮ್ಮ ಯಥಾರ್ಥ ಜ್ಞಾನವನ್ನು ಮಾಡಿಸಿ ಜನನ ಮರಣ ಅನ್ನುವ ಭವದುಃಖವನ್ನು ಬಿಡಿಸಿ ನಮ್ಮನ್ನು ನಿತ್ಯ ಸುಖದಲ್ಲಿಡ್ತದೆ. ಅದನ್ನು ನಾವು ಯಾಕೆ ಭಗವದ್ಗೀತಾ ಪ್ರಾರಂಭವಾದದ್ದನ್ನೇ ಅರ್ಜುನ ವಿಷಾದಗಳು ಕಳೆಯೋದಕ್ಕೋಸ್ಕರವಾಗಿ. ಅರ್ಜುನ ಮೋಹಿತನಾಗಿ ದುಃಖದಲ್ಲಿ ಬಳಲ್ತಕ್ಕಂಥವನ್ನ ನೋಡಿ ಅರ್ಜುನನಿಗೆ ಹೇಳ್ತಾನೆ ಭಗವಂತ, ಅಲ್ಲೋ ಅರ್ಜುನ, ಹುಟ್ಟು ಸಾವುಗಳಿಗೆ ವಿಲಕ್ಷಣವಾದಂಥ ಆತ್ಮ ನೀನು ನನ್ನವರು ನನ್ನ ಸಂಬಂಧಿಕರು ಅಂತ ತಿಳ್ಕೊಂಡ ಈ ರೋಗದಲ್ಲಿ, ಯಾವ ರೋಗ? ಮೋಹ ಅನ್ನತಕ್ಕಂಥ ರೋಗ. ಈ ಮೋಹ ಅನ್ನೋ ರೋಗದಲ್ಲಿ ಬಿದ್ದು ನೀನು ದುಃಖಿಯಾಗಿದ್ದೀ. ನೀ ದುಃಖಿಗೆ ಕಾರಣವಾದಂಥದ್ದು ಮೋಹ. ಈ ಮೋಹ ಬಿಡು, ನಾನು ನಂದು ನಮ್ಮ ಸಂಬಂಧ ನನಗೆಲ್ಲ ಬಿಟ್ಟುಬಿಡು. ಎಲ್ಲ ನೀನಿರೋ ಒಬ್ಬನ ಪರಿಪೂರ್ಣ ಪರಬ್ರಹ್ಮ. ನಿನ್ನ ನಿಜ ಸ್ವರೂಪವನ್ನು ತಿಳಿಯಲಾರದಲ್ಲೇ ದುಃಖಿಯಾಗಿದೆ. ದುಃಖ ಆಗಿ ಒದ್ದಾಡ್ಲಿಕ್ಕತ್ತಿದೆ. ಅದಕ್ಕೆ ಗುರುಗಳಿಗೆ ಶರಣಾಗತನಾಗಿ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡು ಮುಕ್ತನಾಗಬೇಕಂಥದ್ದು ಮುಖ್ಯತೆ ಅಂತ ತಿಳ್ಕೊಂಡು ಹೇಳ್ತಾನೆ ಇಲ್ಲಿ ಪರಮಾತ್ಮ. ಆದ್ದರಿಂದ ನಾವೆಲ್ಲರೂ ಕೂಡ ಇಂಥ ಶ್ರೇಷ್ಠವಾದಂಥ ಮನುಷ್ಯ ಜನ್ಮ ತೊಟ್ಟು ಬಂದ ಮೇಲೆ ನಾವು ಏನು ಪಡ್ಕೊಳ್ಬೇಕು ಅನ್ನೋದನ್ನು ನಾವು ವಿಚಾರ ಮಾಡಬೇಕಾಗೈತಿ. ಅದಕ್ಕೆ ಹೇಳಿದ್ರೆ ಭಗವಂತ ನಷ್ಟೋ ಮೋಹ ಸ್ಮೃತಿ ಲಬ್ಧ್ವಾ ತ್ವತ್ಪ್ರಸಾದಾತ್ಮಯಾಚ್ಯುತ ಅಂತ ಹೇಳ ಪರಮಾತ್ಮನಿಗೆ ಅರ್ಜುನ. ಪರಮಾತ್ಮ, ನಾನು ದುಃಖಿಯಾಗಿದ್ದೆ, ಮೋಹಿತಿನಿಂದ ಕುಡ್ಕೊಂಡಿದ್ದೆ. ನಾವು ಈ ಯಾವ ಸಂಸಾರ ಸಾಗದಲ್ಲಿ ಒದ್ದಾಡಕತ್ತಿದ್ದೆ. ನೀನು ಉಪದೇಶ ಮಾಡಿದೆ.
ಉಪದೇಶ ಮಾಡಿದ ತಕ್ಷಣ ನನ್ನ ಮೋಹ ಹೋಯಿತು ಅಂಥೇಳಿ ಜ್ಞಾನದ ಹೇಳಿದ. ಇಲ್ಲೇನು ಹೇಳ್ತಾರಪ್ಪ ಅಂತಂದರೆ, ಈ ಲೋಕವೇ ಮೊದಲು ಮಾಡಿಕೊಂಡು ಪರಲೋಕಾದಿ ಭೋಗಗಳೆಲ್ಲವೂ ಅಶಾಶ್ವತ, ಯಜ್ಞ ದಾನ ತಪಃಕರ್ಮ ಅವೆಲ್ಲ ನ ತ್ಯಾಜ್ಯಂ ಅಂತ ಹೇಳಿದ. ಯಜ್ಞೋ ದಾನೋ ತಪಶ್ಚೈವ ಪಾವನಾನಿ ಮನೀಷಿಣಾಂ ಅಂತೇಳಿ ಉಪದೇಶ ಮಾಡಿದ. ಯಜ್ಞ ದಾನ ತಪಃಕರ್ಮ ನ ತ್ಯಾಜ್ಯಂ, ಬಿಡಬಾರ್ದಪ್ಪ ಅಂದ್ರೆ. ಯಜ್ಞ ಅಂದರೆ ಯಾವುದು? ಎರಡು ಪ್ರಕಾರವಾದ ಯಜ್ಞಗಳು. ಒಂದು ಹವಿರ್ಭಾಗಾದಿಗಳನ್ನು ತಂದು ಋತ್ವಿಜರನ್ನು ಕರೆಸಿ ಯಜ್ಞಕುಂಡವನ್ನು ಮಾಡಿ ಅವುಗಳ ಮೂಲಕವಾಗಿ ಮಂತ್ರೋಕ್ತವಾಗಿ ದೇವತೆಗಳಿಗೆ ಹವಿಷ್ಯಾದಿಗಳ ಮೂಲಕವಾಗಿ ತೃಪ್ತಿ ಮಾಡಿಸುವುದು ಒಂದು ಯಜ್ಞ. ಈ ಯಜ್ಞ ಶಾಶ್ವತವಾದ ಸುಖವನ್ನು ಕೊಡಲಾರದು, ಬ್ರಹ್ಮಲೋಕಾದಿಗಳು ಕೊಡ್ತದೆ. ಹವಿಷ್ಯಾದಿಗಳ ಮೂಲಕವಾಗಿ ಋತ್ವಿಜರನ್ನು ಕರೆಸಿ ಯಜ್ಞಕುಂಡದಲ್ಲಿ ಹವಿರ್ಭಾಗವನ್ನು ಹಾಕಿ ಯಜ್ಞವನ್ನು ಸಾಂಗಮಂಗಲವಾಗಿ ಮಾಡಿದ್ದಾದರೆ ಅದರ ಪುಣ್ಯದಿಂದ ನಾವೆಲ್ಲರೂ ಕೂಡ ಸ್ವರ್ಗ ಲೋಕಗಳನ್ನು ಪ್ರಾಪ್ತಿ ಮಾಡಿಕೊಳ್ತೀವಿ. ಶ್ರುತಿ ಹೇಳ್ತದೆ, ವೇದ ಇಷ್ಟಾಪೂತಂ ಮನ್ಯಮಾನಂ ವರಿಷ್ಠಂ ನಾಣ್ಯಶ್ರೇಯೋ ವೇದಯಂತೆ ಪ್ರಮುಢಾ ನಾಕಸ್ಯ ಪೃಷ್ಠೇ ತೇ ಸುಕೃತಂ ಅನುಭೂತ್ವ ಇಮಂ ಲೋಕಂ ಹೀನತರಂ ವಾ ವಿಶಂತಿ ಅಂತ ಶ್ರುತಿ ಹೇಳ್ತದೆ. ಶ್ರುತಿ ವೇದ ಇಷ್ಟಾಪೂತ ಅಂತ. ಇಷ್ಟ ಅಂದರೆ ಯಜ್ಞಗಳು ಇಷ್ಟ ಅಂತ. ಪೂತ ಅಂದರೆ ಬಗೀಚು. ಈಗ ಉದ್ಯಾನವನಗಳು ಮಾಡ್ತಾರಲ್ಲ, ಇವು ಶ್ರೇಷ್ಠ ಅಂತಾರೆ ಅವರು. ಇಷ್ಟ ಅಂದರೆ ಯಜ್ಞಯಾಗಾದಿಗಳು ಮಾಡುವುದರಿಂದಲೂ ಯಾವ ದೇವಲೋಕಾದಿಗಳ ಪ್ರಾಪ್ತಿ ಆಗ್ತದೆ ಪುಣ್ಯದ ಪ್ರಭಾವವಾಗಿ. ಇನ್ನು ಪೂತ ಅಂತಂದರೆ ಕೆರೆ ಮತ್ತು ಬಾವಿ, ಈ ನೀರಾವರಿ ಮಾಡ್ತಾರಲ್ಲ ನಿಮ್ಮ ಹೊಲಗಳಿಗೆ ಅಂತಲ್ಲ, ನೀವು ಸಾರ್ವಜನಿಕವಾಗಿ ನೀವು ಹೊಲಗಳಿಗೆಲ್ಲ ನೀರಾವರಿ ಮಾಡ್ತಾರೆ ಬಿಡ್ರಿ, ಅದರಿಂದ ನಿಮ್ಮ ಬೆಳೆ ಬೆಳ್ಕೊಳ್ತೀರಿ. ಆದರೆ ಸಾರ್ವಜನಿಕಗಾಗಿ ಎಲ್ಲರಿಗೂ, ಮನುಷ್ಯರಿಗೆ ಅಷ್ಟೇ ಅಲ್ಲ, ಪಶು ಪಕ್ಷಾದಿಗಳಿಗೂ ಸಹಿತವಾಗಿ ಅದು ಉಪಯೋಗ ಆಗಬೇಕು. ಆ ಕೆರೆ ಅಂತ ಕಟ್ತಾರಲ್ಲ, ಕೆರೆಯಲ್ಲಿ ಯಾರಿಗೆ ಎಲ್ಲರದು ಅಷ್ಟೇ ಅಲ್ಲ, ಎಲ್ಲ ಪಶು ಪಕ್ಷಾದಿಗಳದ್ದು ಕೆರೆ ನಾವು ಕಡಿತೇವಲ್ಲ, ಮಾಡಿಸ್ತೇವಲ್ಲ, ಇದು ಬಹಳ ಪುಣ್ಯ ಅಂತಾರೆ ಅವರು. ಬಾವಿ ಅಂದರೆ ನಿಮ್ಮ ಹೊಲಗಳಿಗೆ ಹಂತದಲ್ಲ, ಎಲ್ಲರಿಗೂ ಉಪಯೋಗ ಆಗುವಂಥದ್ದು. ಮತ್ತು ಬಾವಿದಾಗ ಬಿಡ್ರಿ, ಎಲ್ಲರ ಮನ್ಯಾಗ ಎಲ್ಲರ ಹೊಲದಾಗ ಒಂದೊಂದು ಎಡ್ಡಾಡ್ದಾವು. ಆ ಬಾವಿಗಳನ್ನು ನಿಮ್ಗೆ ಅಷ್ಟೇ ಆಯ್ತದು. ಬಾವಿ ಅಂದರೆ ಎಲ್ಲರಿಗೂ, ಎಲ್ಲ ಪ್ರಾಣಿಗಳಿಗೂ ಅದು ಉಪಯೋಗ ಆಗಬೇಕು. ಅಂಥ ಬಾವಿಗಳಾಗಲಿ, ಕೆರೆಗಳಾಗಲಿ, ತೋಟ ಅಂದರೆ ಗಿಡಗಳು ಹಚ್ಚು, ಹಣ್ಣಿನ ಗಿಡಗಳಾಗಲಿ, ಹೂವಿನ ಗಿಡಗಳಾಗಲಿ ಹಚ್ಚಿ ಬಗೀಚೆ ಅನ್ನತ್ತಲ್ಲ, ಎಲ್ಲರಿಗೂ ಅದು ಉಪಯೋಗ ಆಗಬೇಕು. ಎಲ್ಲರಿಗೂ ಉಪಯೋಗ ಆಗುವಂಥದ್ದು ಒಂದು ಸುಂದರವಾದ ಮಾಡಿದ್ದಂದ್ರೆ ಅದರಿಂದಲೂ ಪುಣ್ಯ ಬರ್ತದೆ ಅಂತಾರೆ. ಅದಕ್ಕೆ ಇಷ್ಟಾಪೂತ ಅಂತಾರೆ ಅವರು. ಇಷ್ಟ ಅಂದರೆ ಯಜ್ಞಯಾಗಾದಿಗಳು, ಪೂತ ಅಂದರೆ ಉದ್ಯಾನವನಾದಿಗಳು, ಇವುಗಳನ್ನು ಮಾಡಿಸಲು ಪುಣ್ಯ ಬರ್ತದೆ ಅಂತಾರೆ ಅವರು. ಇಷ್ಟ ಅಲ್ಲ, ಇನ್ನೂ ಏನು ಮಾಡಬೇಕಪ್ಪ ಅಂತಂದರೆ ಅನ್ನದಾನ, ವಿದ್ಯಾದಾನ, ವಸ್ತ್ರದಾನ, ಗೋದಾನ, ಭೂದಾನ, ಸುವರ್ಣದಾನ, ಈ ಎಲ್ಲ ದಾನಗಳದಾವೆ. ಇವೆಲ್ಲವನ್ನು ಮಾಡೋದ್ರಿಂದ ಪುಣ್ಯನೇ ಬರ್ತದೆ. ಪುಣ್ಯಕ್ಕೆ ಸಂಬಂಧಪಟ್ಟ ಅರಿಷ್ಟಾಪೂತಂ ಮನ್ಯಮಾನಂ ವರಿಷ್ಠಂ, ಅವರು ಶ್ರೇಷ್ಠ ಅಂತಾರೆ. ಶ್ರೇಷ್ಠ ಆದರೂ ಕೂಡ ಅವ್ರಿಗೆ ಜನನ ಮಾಡೋ ರಹಿತವಾದ ದುಃಖ ತಪ್ಪಂಗಿಲ್ಲ, ಮತ್ತೆ ಹುಟ್ಟಬೇಕು, ಪುಣ್ಯ ಮುಗಿತಾ ಮತ್ತೆ ಬರಬೇಕು. ಇಲ್ಲ ಅವರು ಬ್ರಹ್ಮಲೋಕಕ್ಕೆ ಹೋಗಿದ್ದೀವಿ, ಬ್ರಹ್ಮಲೋಕ ಪುಣ್ಯದ ಪ್ರಭಾವದಿಂದ ಬ್ರಹ್ಮಲೋಕದ ಮತ್ತೆ ಅಲ್ಲಿ ಪುಣ್ಯ ಮುಗಿತಾ ಮತ್ತೆ ಇಲ್ಲೇ ಬರಬೇಕು. ಇಲ್ಲೇ ಬರಬೇಕು. ಏಹಿ ತಮ್ ಆಹುತಯ ಸುವರ್ಚಸ ಸೂರ್ಯಶ ರಶ್ಮಿಭಿರ್ಯಜಮಾನಂ ವಹಂತಿ ಪ್ರಿಯಾಂ ವಾಚಮಿಭಿವದಂತಿ ಅರ್ಚಯಂತೆ ಸಹ ಪುಣ್ಯ ಸುಕೃತೋ ಬ್ರಹ್ಮಲೋಕ ಅಂತ ಶ್ರುತಿ ಹೇಳ್ತದೆ. ಇಲ್ಲಿ ಯಜ್ಞ, ಯಾಗ, ಹೋಮ, ಜಪ, ತಪ, ದಾನ ಮಾಡೋರನ್ನು ಅವ್ರು ಪುಣ್ಯ ಮಾಡಿರ್ತಾರಲ್ಲ, ಬಹಳ ಪುಣ್ಯ ಮಾಡಿರ್ತಾರೆ. ಪುಣ್ಯ ಮಾಡಿದಂಥ ಅವ್ರನ್ನ ಮತ್ತೆ ಯಾರು ಪುಣ್ಯಾರ ಮಾಡಲಿ ಪಾಪಾರ ಮಾಡಲಿ ಸಾಯಬೇಕಲ್ಲ, ಮರಣ ತಪ್ಪಿದ್ದಲ್ಲ. ಜಾತಶಿ ಇದ್ರೂ ಮೃತ್ಯು, ಹುಟ್ಟಿದ ಒಂದು ಸಾಯಲೇಬೇಕು. ಮನುಷ್ಯರಷ್ಟೇ ಅಲ್ಲ, ಭೂಮಿ ಮೇಲೆ ಯಾವುದು ಹುಟ್ಟಿ ಬಂದದೆಯೋ ಅದು ಒಂದು ದಿವಸ ಲಯ ಆಗಲೇಬೇಕಲ್ಲ. ಹಾಗೆ ಭಾಳ ಪುಣ್ಯನ ಮಾಡ್ಯಾನಪ್ಪ, ಯಜ್ಞನ ಮಾಡ್ಯಾನ, ದೊಡ್ಡ ಯಜ್ಞ ಮಾಡ್ಯಾನ, ಭಾಳ ಶ್ರೇಷ್ಠ ಪುಣ್ಯ ಮಾಡ್ಯಾನ ಅಂತ ತಿಳ್ಕೊ. ಅವನು ದೇಹ ಹೋಗೋದ. ದೇಹ ಹೋಗುವ ಸಮಯದಲ್ಲಿ ದೇವತೆಗಳು ಅವನು ತೊಗೊಂಡು ಹೋಗ್ತಾರಂತ, ಅವನ ಪ್ರಾಣ. ಅವನಂದ್ರೆ ಶರೀರ ಅಲ್ಲ, ಶರೀರ ನೀವು ಹೊತ್ಕೊಂಡು ಸಮಾಜ ಹಾಕಿರ್ಬೇಡ್ರಿ ಬೆಂಕಿಯಾಗ.
ಒಳಗಿರ್ತಕ್ಕಂಥ ದೇವದಲ್ಲ, ಆತ್ಮ, ಜೀವಾತ್ಮ. ಜೀವಾತ್ಮ ಅದ ಅಂತೇಳಿ ನಾವು ನಗ್ತೇವೆ, ಬಗ್ತೇವೆ, ಮಾಡ್ತೇವೆ, ಕುಣಿರ್ತೇವೆ, ಉಣ್ತೇವೆ, ತಿಂತೇವೆ. ಜೀವಾತ್ಮ ಹಾದಂದ್ರೆ ಎಲ್ಲ ಹೋತ. ಜೀವ ಅದನ್ಲ ಒಳಗೆ ಅವೆಲ್ಲ ನಮ್ಮ ಹಿಂಗೆ ಮಾಡ್ಲಿಕ್ಕತ್ತಾನ. ಅವ ಏನು ಮಾಡ್ತಾನಂದರೆ ಅವ ಇರಾಮ, ಅವ ಸಾಯವಲ್ಲ. ಜೀವ ಸಾಯೋದಲ್ಲ, ಹೋಗುದದು. ಹೋಗುದು ಹೇಳ್ತಿಲ್ಲ ನೀವು. ಕಲ್ಲಪ್ಪ ಹೋದ, ಮಲ್ಲಪ್ಪ ಹೋದ, ಗಂಗ ಹೋದ, ಲಿಂಗ ಹೋದ ಅಂತ ಹೇಳ್ತೀವಿ. ಸತ್ತಾಗ ಹೋದ ಅಂತ ಹೇಳ್ತೀವಿ. ಹೋದ ಅಂದ್ರೇನು? ಈ ದೇಹ ಬಿಟ್ಟು ಹೋದ ಅಂತ. ಈ ದೇಹ ಬಿಟ್ಟ ಹೋದವ. ಎಲ್ಲಿ ಹೋದ? ಅವ ಮಾಡಿದ ಪುಣ್ಯ ಪಾಪಕ್ಕನುಸಾರ ಹೋಗ್ತಾನವ. ಹೋದ ಅಂದ ಕೂಡಲೇ ಎಲ್ಲಿ ಹೋದ ಅಂತ ಕೇಳಕ್ಕೆ ಹತ್ತಿರ ಎಲ್ಲಿ ಹೋದ್ರ ಅಂತ ಯಾರು ಹೇಳ್ತಾರೆ? ಹೋದ ಅಂತ ಹೇಳ್ತಾರಲ್ಲ, ಅವ ಹೋದ ಅಂತ ಹೇಳ್ತಾರೆ. ಕೆಲವರು ಸತ್ತ ಅಂತ ಹೇಳ್ತಾರೆ. ಈಗ ಹೇಳುವಾಗ ಅವ ಸತ್ರಿ ಅಂತ ಹೇಳ್ತಾರೆ, ಆಮೇಲೆ ಅವ ಹೋದ್ರಿ ಅಂತ ಹೇಳ್ತಾರೆ. ಆದರೆ ಎಲ್ಲಿ ಹೋದ ಅಂತ ಕೇಳಿದ್ರೆ ನೀವೇನು ಹೇಳ್ತಾರೇನು? ಹೇಳಕ್ಕೆ ಬರೋದಿಲ್ಲ. ಹೇಳ್ತೈತಿ. ಏನು ಶಾಸ್ತ್ರ ಹೇಳ್ತದೆ. ಶಾಸ್ತ್ರ ಹೇಳ್ತದೆ. ತೇ ಪುಣ್ಯ ಮಾಸಾಧ್ಯ ಸುರೇಂದ್ರ ಲೋಕಂ ಅಷ್ಟಂತಿ ದಿವ್ಯಾನ್ ದಿವಿದೇವ ಭೋಗಾನ್ ಅಂತ ಶ್ರುತಿ ಹೇಳ್ತದೆ. ಯಾರು ಒಳ್ಳೆ ಧರ್ಮ ಕಾರ್ಯಗಳನ್ನು ಮಾಡಿದ್ದಾರೆ, ಧರ್ಮ ಕಾರ್ಯಗಳನ್ನು, ಒಳ್ಳೆಯ ಪುಣ್ಯ ಕಾರ್ಯಗಳನ್ನು, ದಾನ ಧರ್ಮಾದಿಗಳನ್ನು, ಶಾಸ್ತ್ರ ಪುರಾಣ ಪುಣ್ಯ ಕಥೆಗಳನ್ನ ಶ್ರದ್ಧೆಯಿಂದ ಕೇಳ್ತಿರಲ್ಲ. ಈಗ ಇದೊಂದು ಯಜ್ಞ, ಇದು ಜ್ಞಾನ ಯಜ್ಞ. ಒಳ್ಳೆಯ ಮನಸ್ಸಿನಿಂದ ಗುರುಗಳು ಹೇಳುವ ಉಪದೇಶವನ್ನು ಚೆನ್ನಾಗಿ ಮನಸ್ಸು ಕೇಳ್ತಿರಲ್ಲ, ಇದು ಶ್ರೇಷ್ಠವಾದ ಜ್ಞಾನ. ಇದು ಶ್ರೇಷ್ಠವಾದ ಜ್ಞಾನ, ಜ್ಞಾನ ಯಜ್ಞ ಇದು. ಈ ಯಜ್ಞದಲ್ಲಿ ಭಾಗಿರ್ತಕ್ಕಂಥ ನಾವೆಲ್ಲರೂ ಪುಣ್ಯಾತ್ಮರು ಯಾರು ಶ್ರದ್ಧೆಯಿಂದ ಕೇಳಿದಾರ. ಮತ್ತು ಸುಮ್ಮನೆ ಕುಂತ್ಕ ಮನುಷ್ಯ ಚಿಂತೆ ಮಾಡಕತ್ರ ಅದಲ್ಲ. ಮತ್ತು ಕುಂತ್ಕೊಳ್ಳೋದು ಇಲ್ಲಿ ನಾನು ಹೊಲ್ದಾಗ ಏನಾಯ್ತು, ನಾನು ಮನ್ಯಾಗ ಏನಾಯ್ತು, ಕುಂತದ್ದು ಇಲ್ಲಿ ಅದಲ್ಲ. ಇಲ್ಲೇ ಕುಂತ ಇಲ್ಲೇ ಮನಸ್ಸನ್ನು ಗುರುಗಳ ವಾಕ್ಯದಲ್ಲಿ ಕೇಳಬೇಕು. ಏಕಾಗ್ರವಾಗಿ ಕೇಳಬೇಕು. ಕೇಳಿದ್ರೆ ಪುಣ್ಯ ಬರ್ತದೆ. ಇಲ್ಲೇ ಕುಂತ್ಕೊಂಡು ನೀವು ಸಾಯೋದಂಗೆ ಕೇಳಿದ್ರೆ ಮನ್ಯಾಗ ಹೊಲ್ದಾಗ ಅಲ್ಲಿ ಇದ್ರೆ ಏನು ಪ್ರಯೋಜನ ಆಗೋಲ್ಲ. ಅದು ಏನು ಪ್ರಯೋಜನ ಆಗೋಲ್ಲ. ಕೇಳಬೇಕು, ನಿಷ್ಠೆಯಿಂದ ಕೇಳಬೇಕು. ಯಜ್ಞಾನ ಯಜ್ಞ ಇದು. ಇದು ಶ್ರೇಷ್ಠ, ಬಹಳ ಪವಿತ್ರ ಇದು. ಇಂಥ ಯಜ್ಞ ಮಾಡಿದಂಥವರು ಗುರುಗಳ ಉಪದೇಶದ್ವಾರ ಬ್ರಹ್ಮಜ್ಞಾನ ಮಾಡಿಕೊಂಡ್ರೆ ಮುಕ್ತರಾಗ್ತಾರೆ. ಬಹಳ ಪುಣ್ಯ ಆಗಿತ್ತಂದರೆ ಬ್ರಹ್ಮಜ್ಞಾನ ಆಗಲಿಲ್ಲ, ಯಥಾರ್ಥ ಸ್ವರೂಪ ಸಾಕ್ಷಾತ್ಕಾರ ಆಗಲಿಲ್ಲ ಗುರುಗಳ ಮುಖಾಂತರ, ನಾವು ಶ್ರವಣ ಮಾಡಿದ ಪುಣ್ಯ ಇರ್ತದಲ್ಲ, ಆ ಪುಣ್ಯದಿಂದ ಬ್ರಹ್ಮಲೋಕಕ್ಕೆ ಹೋಗ್ತೀವಿ ನಾವು. ಬ್ರಹ್ಮಲೋಕ ಅಂತಿದಾವೆ. ಆ ಲೋಕದಲ್ಲಿ ಹೋಗಿ ದೇವತೆಗಳ ಸಮಾನವಾದ ಭೋಗಗಳನ್ನು ಭೋಗಿಸ್ತೇವೆ. ಎಲ್ಲಿ ತನಕ ಭೋಗಿಸಿದ್ರೆ ನಿಮ್ಮ ಪುಣ್ಯ ಮುಗಿಯೋ ತನಕ ಇಟ್ಕೊಳ್ಳೋದು. ನಿಮ್ಮ ಪುಣ್ಯ ಮುಗಿಯೋ ತನಕ ಇಟ್ಕೊಳ್ತಾರೆ ಅವರು. ನಿಮ್ಮ ಪುಣ್ಯ ಮುಗಿತಾರೆ ಮತ್ತೆ ಹೋಗ್ರಪ್ಪ ಅಂತಾರೆ ಅವರು. ಪುಣ್ಯ ಮುಗಿತ ಅಂದರೆ ದೇವತೆಗಳು ಹೊರಗೆ ಹಾಕಿಬಿಡ್ತಾರೆ. ನೀವು ಬೆಂಗಳೂರಿಗೆ ಬೊಂಬೈಗೆ ಹೋಗ್ತಾರಲ್ಲ, ಹೋಗಿ ಲಾಡ್ಜ್ ಮಾಡ್ತಾರಪ್ಪ. ಲಾಡ್ಜ್ ಒಂದು 10,000 20,000 ಕೊಟ್ಟು ನಾ ಇಲ್ಲಿ ಇರ್ತೇನೆ ರೀ ಒಂದು ದಿವಸ ಅಂತೇಳಿ ಲಾಡ್ಜ್ ಕೊಟ್ಟರೆ ಅಂದರೆ ಅವ್ರು ಇಟ್ಕೊಳ್ತಾರೆ. ನಿಮಗೆ ಬೇಡಿದ್ದೆಲ್ಲ ಕೊಡ್ತಾರೆ. ನೀವು ಬೇಡಿದ್ದೆಲ್ಲ ಕೊಡ್ತಾರೆ. ನಿಮಗೆಲ್ಲ ಎಲ್ಲ ರೀತಿಯ ಸೌಕರ್ಯ ಮಾಡ್ತಾರೆ. ಎಲ್ಲಿ ತನಕ ಮಾಡ್ತಾರೋ? ನಿಮ್ಮ ದುಡ್ಡು ಮುಗಿಯೋ ತನಕ. ದುಡ್ಡು ಮುಗಿದ ಮೇಲೆ ನೀವು ಕೊಡೋ ದುಡ್ಡು ಮುಗಿದ ಮೇಲೆ ನಾ ಇಲ್ಲೇ ಇರ್ತೀನಿ ಅಂದರೆ ಇಲ್ಲಿಲ್ಲ, ನೀವು ಎಲ್ಲ ಮುಗಿದೈತೆ ಅಂದ್ರೆ ಇಲ್ಲಿ ನಾ ಇಲ್ಲೇ ಇರೋವನ್ ಚೆಂಡ ಮೇಲೆ ಕೈ ಕೊಯ್ದಾರಲ್ಲ ಅವರು. ಯಾರು? ಅಂಗಡಿಯವರು, ಲಾಡ್ಜಿನವರು. ಪೊಲೀಸರು ಹಚ್ತಾರೆ. ನಾವು ಹೋಗೋದಿಲ್ಲ ಅಂದರೆ ಪೊಲೀಸ್ ಹಚ್ತಾರೆ ಅವರು. ಪೊಲೀಸರು ಹೆಚ್ಚಿ ಹೊರಗೆ ಹಾಕಿಸ್ತಾರೆ. ಹೌದಲ್ಲ? ಇಲ್ಲಿ ಈ ಲೋಕದಾಗ ಹಿಂಗಿದ್ದಂಗೆ ದೇವಲೋಕದಾಗ ಬ್ರಹ್ಮಲೋಕಕ್ಕೆ ಹೋದ್ವಿ ಅಂತ ತಿಳ್ಕೊಂಡು ಇಲ್ಲಿ ಪುಣ್ಯ ಯಜ್ಞ ಯಾಗ ಹೋಮ ಜಪ ತಪ ಅನ್ನೋದನ್ನು ಮಾಡಿ ನಾವು ದೇವಲೋಕಕ್ಕೆ ಹೋದ್ವಿ ಅಂತ ತಿಳ್ಕೊಂಡ್ರೆ ನೀವು ಜೀವಾತ್ಮ. ನೀವಂದ್ರೆ ಈ ಲೋಕದಾಗ ಈ ದೇಹಗಳು. ಸತ್ತ ಮೇಲೆ ಜೀವ ಆ ಲೋಕಕ್ಕೆ ಹೋಗ್ತಾನೆ. ನಾವು ಅಲ್ಲಿ ಪುಣ್ಯ ಇರೋ ತನಕ ಇರ್ತಾನೆ, ಇಟ್ಕೋತಾರೆ ಅವರು ಬ್ರಹ್ಮಲೋಕದಲ್ಲಿ. ಅಲ್ಲಿ ಇಟ್ಕೋತಾರೆ. ಪುಣ್ಯ ಮುಗಿತಾನೆ, ನಾವು ಹೋಗಪ್ಪ ಅಂತಾರೆ, ಕಳಿಸ್ತಾರೆ. ನಾವು ಅಲ್ಲಿ ಅಂತಂದರೆ ದಬ್ಬುತ್ತಾರೆ. ಅಲ್ಲಿಂದ ದಬ್ಬಿ ತೆಳಗೆ ಕೆಡವಿರ್ತಾರೆ. ಆದರೆ ಯಜ್ಞಾದಿಗಳ ಫಲವೂ ಕೂಡ ಶಾಶ್ವತವಲ್ಲ. ಶಾಶ್ವತವಾದದ್ದು ಯಾವುದು ಅಂದರೆ ಈಗೇನು ಕುಂತು ಕೇಳಕತ್ತಾರಲ್ಲ ನೀವು, ಇದು ಶಾಶ್ವತವಾದದ್ದು. ಇದು ಬ್ರಹ್ಮಜ್ಞಾನಕ್ಕೆ ಸಾಧನ, ಭಗವತ್ ಸಾಕ್ಷಾತ್ಕಾರಕ್ಕೆ ಸಾಧನ. ಇದು ಸದ್ಗುರುಗಳ ಸಮ್ಮುಖದಲ್ಲಿ ಕುಂತ್ಕೊಂಡು ಅಧ್ಯಾತ್ಮ ಚಿಂತನೆಯನ್ನು ಮಾಡಲಿಕ್ಕತ್ತಾರಲ್ಲ, ಇದು ಶ್ರೇಷ್ಠ. ಇದನ್ನು ಮುಂದುವರಿಸ್ಕೊಂತ ಹೋಗ್ಬೇಕು ನಾವು. ಇದನ್ನು ಚಿಂತನೆ ಮಾಡ್ತಾ ಗುರುಗಳ ಮುಖಾಂತರ ಶಾಸ್ತ್ರಾಭ್ಯಾಸ ಮೂಲಕವಾಗಿ ಗುರುಗಳ ಉಪದೇಶದ್ವಾರ ಯಥಾರ್ಥ ಜ್ಞಾನ. ಜೀವೋ ಬ್ರಹ್ಮೈವನ ಪರ, ಜೀವ ಪರಿಪೂರ್ಣ ಪರಬ್ರಹ್ಮ ಅನ್ನುವ ಜ್ಞಾನ ಆಗಬೇಕು ನಮಗೆ. ಆವಾಗ ಮುಕ್ತ ಪೂರ್ಣವಾಗಿಬಿಡ್ತಾನೆ.
ಹೇಗೆ? ಯಥಾ ನದ್ಯ ಚಂದಮಾನ ಸಮುದ್ರೇ ಅಸ್ತಂ ಗಚ್ಚಂತಿ ನಾಮರೂಪವಿಹಾಯ ತಥಾ ವಿದ್ವಾನ್ ನಾಮರೂಪಾದಿಮುಕ್ತಃ ಪರಾತ್ ಪರಂ ಪೌರುಷಮಪೈತಿ ದಿವ್ಯಂ ಅಂತ ಶ್ರುತಿ ಹೇಳ್ತದೆ. ನದಿಯೆಲ್ಲವೂ ಹೋಗಿ ಹರಿತ ಹೋಗಿ ಸಮುದ್ರ ಸೇರಿ ಸಮುದ್ರವೇ ಆಗಿಬಿಡ್ತಾವೆ. ಹೆಂಗೋ ಹಾಗೆ ನಾವೆಲ್ಲರೂ ಏನಾಗ್ತದೆ ಅಂದರೆ ಗುರುಗಳ ಮುಖಾಂತರ ವೇದಾಂತ ಕೇಳ್ತಾ ಪೂರ್ಣ ಬ್ರಹ್ಮ ಆಗಿಬಿಡ್ತೀವಿ. ಪೂರ್ಣ ಬ್ರಹ್ಮ ಆದಮೇಲೆ ಮುಂದೆ ಇನ್ನು ಗತಿನೇ ಶ್ರೇಷ್ಠವಾದ ಗತಿ ಆತ್ಮಜ್ಞಾನ ಅಂತಾರು. ಅಂಥ ಯಜ್ಞ ಇದು ಜ್ಞಾನ ಯಜ್ಞ ಆಗಬೇಕು. ಇನ್ನು ತಪ ಹೇಳಲಿಲ್ಲ, ಹವಿಷ್ಯಾದಿಗಳ ಯಜ್ಞಗಳು ದೇವಲೋಕಾದಿಗಳ ಪ್ರಾಪ್ತಿ ಆಗ್ತದೆ. ಜ್ಞಾನ ಯಜ್ಞ ಮೋಕ್ಷಕ್ಕೆ ಸಾಧನೆ ಆಗ್ತದೆ. ಇದನ್ನು ಕಶ್ಚಿತ್ ಧೀರ ಪ್ರತ್ಯೇಕ ಆತ್ಮಾನಮೈಕ್ಷತ್ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್ ಅಂತ ಹೇಳ್ತದೆ. ಕಶ್ಚಿತ್ ಧೀರ ಅಂತ ಯಾವನೋ ಒಬ್ಬ ಪುಣ್ಯಾತ್ಮ ಇದನ್ನು ಪಡ್ಕೋತಾನೆ. ಎಲ್ಲರಿಗೂ ಆಗಂಗಿಲ್ಲ. ಇದು ಯಾವನೋ ಪುಣ್ಯಾತ್ಮ, ಪುಣ್ಯ ಪಕ್ವವಾದಂಥವ ಯಾವನೋ ಒಬ್ಬ ಬೈತಾನೆ. ಕೋಟ್ಯಾಂತರ ಲಕ್ಷಾಂತರ ಜೀವರಾಶಿಗಳಲ್ಲಿ ಎಲ್ಲೋ ಒಬ್ಬ ಆ ಜ್ಞಾನವನ್ನು ಪಡ್ಕೊಂಡು ಮುಕ್ತನಾಗ್ತಾನೆ. ಉಳಿಕೆಯವರ ಭೋಗಗಳನ್ನು ಪಡ್ಕೋತಾರೆ. ಭೋಗಗಳು ಇಹಲೋಕದ ಭೋಗಗಳಾಗಲಿ, ಸ್ವರ್ಗಲೋಕದ ಭೋಗಗಳಾಗಲಿ, ಬ್ರಹ್ಮಲೋಕದ ಭೋಗಗಳಾಗಲಿ ಎಲ್ಲ ಭೋಗಗಳು ಪಡ್ತಾವೆ. ಆದರೆ ಅವ್ರಿಗೆ ಭೋಗಗಳ ಪ್ರಾಪ್ತಿ ಆಗ್ತಾವೆ. ಜನನ ಮರಣಗಳು ತಪ್ಪಂಗಿಲ್ಲ. ಬ್ರಹ್ಮಜ್ಞಾನಿ ಆದಂಥವನಿಗೆ ಜನನ ಮರಣ ಎಲ್ಲ ಹೋಗ್ದ ಪೂರ್ಣ ಬ್ರಹ್ಮನಾಗ್ತಾನೆ. ಅದೊಂದು ತಪಸ್ಸು. ಇದೊಂದು ತಪ ಯಜ್ಞ, ಇದೊಂದು ಜ್ಞಾನ ಯಜ್ಞ ದಾನನೂ ಮಾಡ್ತೇವೆ. ಇದು ಪುಣ್ಯನಂತ ಹೇಳ್ತಾರೆ. ಯಜ್ಞ ದಾನ ತಪ ಇವು ಪುಣ್ಯನೇ. ಇವೆಲ್ಲ ಯಜ್ಞ ಅಂದರೆ ಜ್ಞಾನ ಯಜ್ಞ ಇದೆ, ಕರ್ಮ ಯಜ್ಞ ಇದೆ. ಜ್ಞಾನ ಯಜ್ಞದಿಂದ ಮೋಕ್ಷ, ಕರ್ಮ ಯಜ್ಞದಿಂದ ಲೋಕಾಂತರ ಪ್ರಾಪ್ತಿ. ಇನ್ನು ದಾನನೂ ಭಾಳ ಶ್ರೇಷ್ಠ. ಪರಮಾತ್ಮ ಸಂಪತ್ತು ಕೊಟ್ಟಾಗ ನಮ್ಮ ಯೋಗ್ಯತೆಯಾನುಸಾರವಾಗಿ ನಮಗೆ ಬಂದಂಥ ಸಂಪತ್ತಿನಲ್ಲಿ ಸತ್ಪಾತ್ರಕ್ಕೆ ದಾನ ಮಾಡಬೇಕು. ದಾನ ಮಾಡ್ತಾನಪ್ಪ ಅಂತ ಸಿಕ್ಕಂಗೆ ಮಾಡಬಾರ್ದು. ಮತ್ತು ಅದನ್ನು ಪುಣ್ಯ ಬೇಕಂತಂದರೆ ತಗೊಂಡವಗೂ ಪುಣ್ಯ ಬರಬೇಕು, ನಿಮಗೂ ಪುಣ್ಯ ಬರಬೇಕು. ನಾವು ಕೊಡ್ತೀವಲ್ಲ, ಏನೋ ಕೇಳ್ತಾರೆ ಕೊಡ್ತೀವಿ. ನಾವು ಕೊಟ್ಟದ್ದು ನಮಗೂ ಪುಣ್ಯ ಬಂದಿರಬೇಕು, ಅವಗೂ ಪುಣ್ಯ ಬಂದಿರಬೇಕು ತೊಗೊಂಡವಗೂ. ಅಂಥ ದಾನ ಮಾಡಬೇಕು. ಗೀತೆ ಹೇಳ್ತಾನಲ್ಲ, ದಾತವ್ಯಮಿತಿ ಯದ್ದಾನಂ ದೀಯತೆ ಅನುಪಕಾರಿಣಿ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಶ್ರುತಂ ಅಂತ ಭಗವಂತಗೀತೆ ಹೇಳ. ಶ್ರೇಷ್ಠವಾದ ದಾನ ಅಂತ ಹೇಳ್ತಾನೆ ಅವ. ಯಾವುದಕ್ಕೆ ಹೆಂಗೆ ದಾನ ಮಾಡಿದ್ರೆ ಶ್ರೇಷ್ಠ? ಭಾಳ ಸುಂದರವಾಗಿ ದಾತವ್ಯಮಿತಿ ಯದ್ದಾನಂ, ಕೊಡಬೇಕೆಂಬುವ ಇಚ್ಛೆ ಕೂಡಿತಲ್ಲ ನನಗೆ, ಕೊಡಬೇಕನ್ನೋ ಇಚ್ಛೆಯಿಂದ ಕೂಡಿದಂಥವ ದೇಶ ಕಾಲ ಪಾತ್ರ ಇದನ್ನು ಅರ್ಥ ಮಾಡಂತಾರೆ ಅವರು. ದಾನ ಮಾಡ್ಬೇಕಂದ್ರೆ ಅರ್ಥ ಮಾಡು. ಯಾವನೋ ಒಬ್ಬ ಕುಡುಕೋ ಪಡಕೋ ಬಂದಿದ್ದ, ಯಪ್ಪ ನನಗೆ ಭಾಳ ಇದಾಗಿ ತೊಂದರೆ ಆಗೈತಿ ಅಂತೇಳಿ ಒಂದು 20 ರೂಪಾಯಿ ಕೊಟ್ಟು ಅದನ್ನ ಸರಿಯಾಗಿ ಹೋಗಿ ಕುಡಿತಾನೆ. ನಾವು ಸರಿಯಾಗಿ ಕುಡಿದು ಇಲ್ಲಿ ಬಿಡ್ತಾನೆ, ರೋಡ್ನಾಗ ಬಿದ್ದಿರ್ತಾನೆ. ಇದನ್ನು ಮಾಡಿದವರು ಯಾರು? ಕುಡುಕಿರ್ತಾನೆ, ಕುಡ್ಕಾದ ಬಂದಿರ್ತಾನೆ. ಏನಪ್ಪ ನನಗೆ ಹಂಗಾಗೈತಿ ಹಿಂಗಾಗೈತಿ, ಭಾಳ ತ್ರಾಸಾಗೈತಿ, ಸ್ವಲ್ಪ ದಾನ ಕೊಡ್ರಿಪ್ಪ ಅಂತ ಕೇಳಿದಾಗ ನೀನು ಭಾಳ ದುಡ್ಡು ನೀಡಿ ಸಾಕಷ್ಟು ಇತ್ತು, ಒಂದು 10-20 ರೂಪಾಯಿ ಕೊಟ್ಟು ಕೂಡಲೇ ನಾವು ನೆಟ್ಟಿಗೆ ನೀನು ಹುಜರಣ ಹೋಗಿ ಒಂದು ಸೆರೆದಂಗೆ ಹೋಗಿ ಕೊಡೋದ. ಅಳಿಗಾಡಕ್ಕೆ ಬಂದು ಅವನ ಮುಂದನ ಹೋಗಿ ತಿಪ್ಪ್ಯಾಗ ಬಿದ್ದ. ತಿಪ್ಪೆ ಅಂದ್ರೆ ಅಡ್ಡಿ ಅಂತಾರಲ್ಲ, ತಿಪ್ಪ್ಯಾಗ ಸಗಣಿಯಾಗಿ ಬಿದ್ದು ಒಳ್ಳೆಯಾಡಕತ್ತ. ಆ ಸಗಣಿಯಾಗಿ ಒಳ್ಳೆಯಾಡಕ್ಕೆ ಮಾಡಿಸೋರು ಯಾರಪ್ಪ? ಯಾರು? ನೀವು ದುಡ್ಡು ಕೊಟ್ಟರೆ ಕೊಡೋದ, ಸಗಣಿಯಾಗಿ ಬಿದ್ದ. ಇದನ್ನು ಮಾಡಿದ ನಾವು ಪಾತ್ರ ನೋಡಬೇಕು. ಯೋಗ್ಯವಾದಂಥವ್ನು ಕೊಡಬೇಕು. ಒಳ್ಳೆಯವ, ಗುಣವಂತ, ನೀತಿವಂತ, ಧರ್ಮವಂತ ಅಂಥವನಿಗೆ ಕೊಡಬೇಕು ದಾನ. ಅನ್ನದಾನ ಮಾಡೋಕೆ ಕೊಡ್ರಿ ಬೇಷಾಕತೆ. ವಿದ್ಯಾದಾನ ಮಾಡೋರು ಕೊಡ್ರಿ ಪವಿತ್ರ ಆಕತಿ. ಒಬ್ಬ ವಿದ್ಯಾರ್ಥಿ ಬಡವ, ಓದೋಕೆ ಶಕ್ತಿ ಇಲ್ಲ, ಮನ್ಯಾಗ ಕಷ್ಟ ಇದೆ, ತಂದೆಯೋ ತಾಯಿಯೋ ಇಲ್ಲ, ಅಂಥವ್ ಕಂಡ್ರೆ ಓದಿಸ್ರಿ. ಅವನು ಬೇಕಾದ ದುಡ್ಡು ಕೊಡ್ರಿ, ಪುಣ್ಯ ಬರ್ತೈತೆ ನಿಮಗೆ. ವಿದ್ಯಾರ್ಥಿ ಕಷ್ಟದಲ್ಲಿದ್ದಾನೆ, ಓದೋ ಶಕ್ತಿ ಇಲ್ಲ, ವಿದ್ಯಾವಂತನ ಮಾಡ್ರಿ, ಪುಣ್ಯ ಬರ್ತದೆ. ಒಬ್ಬ ರೋಗಿ ಇದ್ದಾನೆ, ಅವನಿಗೆ ಸಹಾಯ ಇಲ್ಲ. ಡಾಕ್ಟರ್ ಔಷಧ ತಗೋಪ್ಪ, ಔಷಧ ತೊಗೊಂಡ್ರೆ ನಿನ್ನ ಪ್ರಾಣ ಉಳಿತಿದೆ, ಇಲ್ದರೆ ಸಾಯ್ತೀವಿ, ಔಷಧ ತಗೋ ಅಂತಂದಾಗ ದರಿದ್ರ ಪಾಪ ಬಡವ, ದುಡ್ಡಿಲ್ಲ, ಔಷಧ ತೊಗೊಂಡ್ರೆ ಉಳಿತಾನೆ, ಇಲ್ದರೆ ಸಾಯ್ತಾನೆ. ಅವನಿಗೆ ಸಹಾಯ ಮಾಡಿ ಅವನ ಪ್ರಾಣ ಉಳಿಸ್ತಾರೆ, ಪುಣ್ಯ ಬರ್ತದೆ. ಪ್ರಾಣ ಉಳಿಸ್ರೆ ಒಂದು ಪುಣ್ಯ ಬರ್ತದೆ.
ಪುಣ್ಯ ಬರೋಂಗೆ ಮಾಡಿರಿ. ಒಬ್ಬ ದರಿದ್ರನಿಗೆ ಕೊಡ್ರಿ, ಕಷ್ಟದಲ್ಲಿದ್ದವಂಗೆ ಕೊಡ್ರಿ, ವಿದ್ಯಾರ್ಥಿಗಳಿಗೆ ಕೊಡ್ರಿ, ಅನ್ನದಾನ ಮಾಡಿಸ್ರಿ. ಅನ್ನದಾನ ಶ್ರೇಷ್ಠವಾದದ್ದು. ಅನ್ನದಾನ ಮಹಾದಾನಂ ವಿದ್ಯಾದಾನ ಮತಃಪರಮಂ ಅನ್ನೇನ ಕನಿಷ್ಠಾತೃಪ್ತಿ ಯಾವಜ್ಜೀವಂ ವಿದ್ಯಾ ಅಂತ ಸುಭಾಷಿತ ಹೇಳ್ತಾನೆ. ಅನ್ನದಾನ ಮಹಾದಾನ ಎಲ್ಲ ದಾನಗಳಿಗಿಂತಲೂ ಶ್ರೇಷ್ಠವಾದ ಅನ್ನದಾನ ಅಂತ ಹೇಳಿದ. ಮತ್ತು ಅದಕ್ಕಿಂತಲೂ ಇನ್ನೂ ಶ್ರೇಷ್ಠ ಅಂತ ಮತ್ತೆ ಹೇಳಿದ. ಮತ್ತು ಅವನ ಅನ್ನದಾನ ಮಹಾದಾನ ಅಂತೇಳಿ ಅಷ್ಟಕ್ಕೆ ಬಿಡಲ್ಲ. ಅನ್ನದಾನಕ್ಕಿಂತಲೂ ಶ್ರೇಷ್ಠವಾದದ್ದು ವಿದ್ಯಾದಾನ ಅಂತ. ವಿದ್ಯಾದಾನ ಊಟ ಹಾಕಿದ್ವಿ, ಹಸದ್ದೇವೆ, 2 ದಿವಸ ಊಟ ಇಲ್ಲಪ್ಪ, ಹಸದ್ದೇವೆ ಅಂದ್ರೆ ತುಪ್ತ ಆಯಿತು, ಆನಂದ ಆಯ್ತು, ಮತ್ತು ಬೇಕು ಊಟ ಅವಾಗ. ಆದರೆ ವಿದ್ಯಾದಾನ ಹಂಗಲ್ಲ. ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರಲ್ಲ, ಕಷ್ಟದಲ್ಲಿರ್ತಾರಲ್ಲ, ಅವ್ರಿಗೆ ಸಹಾಯ ಇಲ್ಲಲ್ಲ, ಅವ್ರಿಗೆ ಸಹಾಯ ಮಾಡಿರಿ. ಯಾವ ಜೀವಂ ಒಳ್ಳೆ ವಿದ್ಯಾವಂತ ಆದಂದರೆ ತನ್ನ ಜೀವಮಾನ ಪರ್ಯಂತರವಾಗಿ ಸುಖ ಪಡಿತಾನೆ ಮತ್ತು ಇತರರಿಗೂ ಕೂಡ ಸಹಾಯ ಮಾಡ್ತಾನೆ. ಅದು ಹೀಗೆ ದಾನ ಮಾಡೋದು ಕೂಡ ಸಿಕ್ಕಂಗೆ ಸಿಕ್ಕಲ್ಲಿ ಮಾಡೋಕ್ಕೆ ಹೋಗಬಾರ್ದು. ಸಿಕ್ಕಂಗೆ ಸಿಕ್ಕಲ್ಲಿ ಮಾಡೋಕ್ಕೆ ಹೋಗಬಾರ್ದು. ಪಾತ್ರಗಳನ್ನ ಅರ್ಥ, ಒಳ್ಳೆಯದನ್ನು ಅರ್ಥ, ಅವನ ಇದು ನಾ ಕೊಟ್ಟದ್ದು ಸಾರ್ಥಕ ಆಗ್ತದೆ, ಇದಕ್ಕೆ ಹಿತ ಆಗ್ತದೆ ಅಂತ ತಿಳ್ಕೊಂಡು ನೀವು ದಾನ ಮಾಡಬೇಕು. ಆಮೇಲೆ ಅನ್ನದಾನ ವಿದ್ಯಾದಾನ ಹೇಳಿದ್ವಿ. ಇನ್ನು ಮೇಲೆ ಯಜ್ಞ ದಾನ ತಪಸ್ಸು ಅಂದರೆ ಕಾಯಕ್ಲೇಶ ತಪಸ್ಸು ಇದೆ. ಅಂದರೆ ಅರಣ್ಯದಲ್ಲಿ ಹೋಗಿ ಋಷಿಗಳೆಲ್ಲರೂ ಹೋಗಿ ಅರಣ್ಯದಲ್ಲಿ ಕೂತ್ಕೊಂಡು ಭಗವತ್ ಚಿಂತನೆ ಮಾಡಿಕೊಂಡು ಭಗವತ್ ಸಾಕ್ಷಾತ್ ಕಾಣ್ಕೊಂಡು ಧನ್ಯರಾಗ್ತಕ್ಕಂಥದ್ದು ಕಾಯಕ್ಲೇಶ. ಶರೀರವನ್ನು ದಂಡಿಸಿ ಅರಣ್ಯದಲ್ಲಿ ಕೂತ್ಕೊಂಡು ಪರಮಾತ್ಮ ಸ್ವರೂಪ ಸಾಕ್ಷಾತ್ಕಾರ ಆಗುವ ತನಕ, ಧನ್ಯತ್ವ ಪಡೆಯುವ ತನಕ ಒಳ್ಳೆಯ ತಪಸ್ಸನ್ನು ಮಾಡಿ ಭಗವತ್ತನ್ನು ಚಿಂತನೆ ಮಾಡಿ ಭಗವತ್ ಸ್ವರೂಪ ಒಳದಂಥದ್ದು ಕ್ಲೇಶ. ಇನ್ನು ತಪಸ್ಸು ಅಂದ್ಕೊಡ್ಲೇ ಇಲ್ಲೇ ಇದ್ಕೊಡ್ರಿ, ಮನೆಯಲ್ಲೇ ಇದ್ದುಕೊಡ್ರಿ, ನಿಮ್ಮ ವ್ಯವಹಾರನ ಮಾಡಿರಿ, ನಿಮ್ಮ ಶರೀರವನ್ನು ಸತ್ಪಾತ್ರದಲ್ಲಿ ಒಳ್ಳೆಯ ಪುಣ್ಯ ಕರ್ಮಗಳಲ್ಲಿ ಶರೀರ ಉಪಯೋಗ ಮಾಡಿರಿ, ಮನಸ್ಸನ್ನು ಭಗವಂತನ ಚಿಂತನೆಯಲ್ಲಿ ಮಾಡಿರಿ, ಪರಮಾತ್ಮ ಕೊಟ್ಟಾಗ ದಾನ ಧರ್ಮಗಳನ್ನು ಮಾಡಿರಿ, ಭಗವನ್ ನಾಮಸ್ಮರಣೆ ಮಾಡಿರಿ, ಕಿವಿಯಿಂದ ಪುರಾಣ ಪುಣ್ಯಕಥೆಗಳನ್ನ ಶಾಸ್ತ್ರಗಳನ್ನು ಕೇಳಿರಿ, ಕಣ್ಣಿನಿಂದ ಒಳ್ಳೆಯದನ್ನು ನೋಡಿರಿ. ಇದು ಒಂದು ತಪಸ್ಸನೇ. ಈ ಯಾವ ಇಂದ್ರಿಯಾದಿಗಳ ಮೂಲಕವಾಗಿ ಶರೀರವನ್ನು ಒಳ್ಳೆಯ ಕರ್ಮದಲ್ಲಿ ಪ್ರವೃತ್ತಿ ಮಾಡಿಸಿದ್ದಾರೆ, ಇದೊಂದು ತಪಸ್ಸನೇ ಆಗ್ತದೆ. ಇದೊಂದು ಕರ್ಮ ಅಂದರೆ ಒಳ್ಳೊಳ್ಳೆಯ ಕರ್ಮ, ಸತ್ಕರ್ಮಗಳು ದುಷ್ಕರ್ಮಗಳದಾವ, ಅವುಗಳನ್ನು ಮಾಡಿ ದುಷ್ಕರ್ಮಗಳನ್ನು ದೂರ ಇಡ್ರಿ, ಸತ್ಕರ್ಮಗಳನ್ನು ಶ್ರದ್ಧೆಯಿಂದ ಮಾಡಿರಿ. ಮಾಡಿದ್ದಾದರೆ ನಿಮ್ಮ ಜನ್ಮ ಸಾರ್ಥಕವಾಗ್ತದೆ. ಹೀಗೆ ಯಜ್ಞ ದಾನ ತಪ ಕರ್ಮ ಇವುಗಳನ್ನು ಎಲ್ಲರಿಗೂ ಮಾಡಕ್ಕೆ ಬರ್ತದೆ. ಎಲ್ಲರೂ ನಾವು ಮಾಡ್ಲಿಕ್ಕೆ ಬರ್ತದೆ. ಆದ್ದರಿಂದ ನಾವು ಯಜ್ಞ ಜ್ಞಾನ ಯಜ್ಞ ಅಂತ ಶ್ರವಣ ಮಾಡಿದ್ರೆ ಜ್ಞಾನ ಯಜ್ಞದ ಇದನ್ನು ಮಾಡಿರಿ, ನೀವು ಪವಿತ್ರವಾಗ್ತಾರೆ. ಇನ್ನು ದಾನ ಅಂದರೆ ಒಳ್ಳೆ ದಾನ ಮಾಡಿರಿ. ಪರಮಾತ್ಮ ಕೊಟ್ಟಟ್ಟು ದೊಡ್ಡ ಕೊಟ್ಟು ಸಣ್ಣ ಕೊಟ್ಟಟ್ಟು. ತಪಸ್ಸು ಅಂದರೆ ನಿಮ್ಮ ಇಂದ್ರಿಯಗಳನ್ನು ಹತೋಟೆ ಇಟ್ಕೊಂಡ ಇಂದ್ರಿಯಗಳನ್ನು ಒಳ್ಳೆಯ ಸಂಸ್ಕಾರಕ್ಕೆ ಹಚ್ಚಿ ಶರೀರಗಳನ್ನು ಸಂತೋಷ ಮಾಡಿ. ಹೀಗೆ ಅನೇಕ ವಿಧವಾದಂಥ ಸಾಧನೆಗಳನ್ನು ನಾವು ಮನೆಯಲ್ಲಿ ಎದ್ದುಕೊಂಡನ ನಮ್ಮ ವ್ಯವಹಾರ ಮಾಡ್ತಾನೆ. ಇದನ್ನು ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಿ ಜ್ಞಾನವನ್ನು ಪಡ್ಕೊಂಡು ಅಮರರಾಗ್ಲಿಕ್ಕೆ ಬರ್ತದೆ. ಅಂಥ ಅಮರತ್ವ ಹೊಂದತಕ್ಕಂಥ ಶ್ರೇಷ್ಠವಂಥ ಸತ್ಕರ್ಮಾದಿಗಳನ್ನು ದಾನ ಧರ್ಮದಾದಿಗಳನ್ನು ಮಾಡಿ ಮಹಾತ್ಮ ಸೇವಾದಿಗಳ ಮೂಲಕವಾಗಿ ಯಥಾರ್ಥ ಜ್ಞಾನ ಮಾಡ್ಕೊಂಡು ಧನ್ಯರಾಗ್ರಿ ಅಂತ ಸದ್ಬುದ್ಧಿಯನ್ನು ಗುರುದೇವ ನಿಮ್ಮೆಲ್ಲರಿಗೂ ಅನುಗ್ರಹಿಸಿ ರಕ್ಷಿಸಲಿ ಎಂಬುದಾಗಿ ಹೇಳಿ ಇವತ್ತಿನ ಪ್ರವಚನ ಓಂ ತತ್ಸತ್. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ.